ಪ್ರಾರ್ಥನೆಯಲ್ಲಿ ಮನಸ್ಸು ಮಗ್ನವಾಗಿರಲಿ. ಎಲ್ಲರೂ ಒಂದೇ ಸ್ವರದಲ್ಲಿ ಹೇಳಬೇಕು. ಓಂ ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಭಿತ್ತಯೇ ಸಚ್ಚಿದಾನಂದರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಯಾಮಾಹುಃ ಸರ್ವಲೋಕಾನಾಂ ಪ್ರಕೃತಿಂ ಶಾಸ್ತ್ರಪಾರಗಾಃ ತಾಂ ಧರ್ಮಚಾರಿಣೀಂ ಶಂಭೋಃ ಪ್ರಣಮಾಮಿ ಪರಾಂ ಶಿವಾಂ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಕ್ತಿ ವಿಶಿಷ್ಟ ಪರಬ್ರಹ್ಮಣೇ ನಮಃ. ಪಂಡಿತಂ ಪಂಡಿತಾರಾಧ್ಯಂ ಪಿಂಡಾದಿಸ್ಥಲಬೋಧಕಂ ಅಖಂಡಂ ದಂಡವದ್ವಂದೇ ಸೂರ್ಯಮಂಡಲಮಂಡಿತಂ. ಸದಾ ಸ್ಮರಣೀಯರಾದ ಶ್ರೀಶೈಲಪೀಠದ ಗುರು ಪರಂಪರೆಯನ್ನು ಭ್ರಮರಾಂಭ ಮಲ್ಲಿಕಾರ್ಜುನ ಸ್ವಾಮಿಯರನ್ನು ಮನದಲ್ಲಿ ನೆನೆದು ಜಗದ್ಗುರು ರೇಣುಕ ಭಗವತ್ಪಾದರು ಅಗಸ್ತ್ಯ ಮಹರ್ಷಿಯನ್ನು ನಿಮಿತ್ತವಾಗಿರಿಸಿಕೊಂಡು ಸಮಸ್ತ ಮನುಕುಲಕ್ಕೆ ಉಪದೇಶ ಮಾಡಿದ ಶ್ರೇಷ್ಠವಾದ ಗ್ರಂಥ ಅದು ಶ್ರೀ ಸಿದ್ಧಾಂತ ಶಿಖಾಮಣಿ. ಕೆಲವು ಗ್ರಂಥಗಳನ್ನು ಮುಟ್ಟಿದ ಮೇಲೆ ಕೈ ತೊಳ್ಕೊಳ್ಬೇಕು. ಇನ್ನು ಕೆಲವು ಗ್ರಂಥಗಳು ಕೈ ತೊಳ್ಕೊಂಡು ಮುಟ್ಟಬೇಕು. ಕಾರಣ, ಕೆಲವು ಪುಸ್ತಕಗಳನ್ನು ಓದಿದ ಮೇಲೆ ನಮ್ಮ ಮಸ್ತಕ ಸಂಕುಚಿತಗೊಳ್ತದೆ, ವಿಕಾರಗೊಳ್ತದೆ, ವಿಕೃತಗೊಳ್ತದೆ. ಅಂಥ ಪುಸ್ತಕಗಳನ್ನು ನೋಡಿದ ಮೇಲೆ ಕೈ ತೊಳ್ಕೋಬೇಕು. ಇನ್ನು ಕೆಲವು ಪುಸ್ತಕಗಳದಾವ, ಅವುಗಳನ್ನು ಕೈ ತೊಳ್ಕೊಂಡು ಮುಟ್ಟಬೇಕು. ಯಾಕೆ ಅಂತ ಕೇಳಿದರೆ, ಪಾತ್ರೆಯೊಳಗೆ ಹಾಲು ತುಪ್ಪ ಹಾಕಬೇಕಾದ್ರೆ ಪಾತ್ರೆಯನ್ನು ಮೊದಲು ಸ್ವಚ್ಛ ಮಾಡಬೇಕು. ಕಲುಷಿತಗೊಂಡ ಪಾತ್ರೆಯಲ್ಲಿ ಹಾಲು ಹಾಕಿದರೆ ಹಾಲು ಒಡೆದು ಹೋಗಿಬಿಡ್ತದೆ.
ಸಿದ್ಧಾಂತ ಶಿಖಾಮಣಿ ಗ್ರಂಥದ ಜ್ಞಾನದ ಕ್ಷೀರ ನಮ್ಮ ಮಸ್ತಕದೊಳಗೆ ಹೋಗಬೇಕು ಅಂದರೆ, ಸುರಕ್ಷಿತವಾಗಿರಬೇಕು ಅಂದರೆ, ನಮ್ಮ ಮಸ್ತಕವನ್ನು ಸ್ವಚ್ಛಗೊಳಿಸಿಕೊಂಡು ಈ ಜ್ಞಾನವನ್ನು ಒಳಗಡೆ ತುಂಬಿಕೊಳ್ಬೇಕು. ಅದಕ್ಕೆ ಕೈ ತೊಳ್ಕೊಂಡು ಮುಟ್ಟಬೇಕಾಗಿರುವಂತಹ ಗ್ರಂಥಗಳಲ್ಲಿ ಶ್ರೀ ಸಿದ್ಧಾಂತ ಶಿಖಾಮಣಿನೂ ಕೂಡ ಒಂದು ಗ್ರಂಥ. ಇದರಲ್ಲಿ ಬರುವ ಪಿಂಡ, ಪಿಂಡಜ್ಞಾನ, ಸಂಸಾರ ಹೇಯ ಮುಂತಾದ 101 ಸ್ಥಳಗಳಲ್ಲಿ ಸಂಸಾರ ಹೇಯ ಸ್ಥಳವನ್ನು ಕುರಿತು ಕಳೆದ 2 ದಿನಗಳಿಂದ ಇವತ್ತು 3ನೇ ದಿವಸ ಚಿಂತನೆ ನಡೀತಾ ಇದೆ. ಇವತ್ತಿನ ಸಂಸಾರ ಹೇಯ ಸ್ಥಳದ ವಿಚಾರವನ್ನು ಅರಿಯುವ ಪೂರ್ವದಲ್ಲಿ ಕೆಲವು ಸಂಗತಿಗಳನ್ನು ನಾವು ತಿಳ್ಕೊಳ್ಬೇಕು. ನಾವು ಅಂತ ಏನು ಎದೆ ಮುಟ್ಕೊಂಡು ಹೇಳ್ತೀವಲ್ಲ, ಈ ನಾವು ಅನ್ನೋದ್ರೊಳಗೆ ಅನೇಕ ಸಂಗತಿಗಳು ಅದಾವೆ. ಆ ಅನೇಕ ಸಂಗತಿಗಳನ್ನು ಒಳಗೊಂಡಿರೋ ಒಂದು ಸಮೂಹಕ್ಕನೇ ನಾವು ನಾನು ಅಂತ ಕರಿತೀವಿ. ಅದರೊಳಗೆ ಕೆಲವು ಹೆಂಗದಾವ ಅಂತ ಕೇಳಿದ್ರೆ, ಹಗಲೆಲ್ಲ ಹುಟ್ಟ್ಯಾವ, ಹಗಲೆಲ್ಲ ಸಾಯ್ತಾವ. ಬಹಳ ಸಾರೆ ಹುಟ್ಟಿ ಬಹಳ ಸಾರೆ ಸಾಯುವ ಸಂಗತಿಗಳು ಅದಾವ ಕೆಲವು. ಇನ್ನು ಕೆಲವು ಸಂಗತಿಗಳು ಹೆಂಗದಾವ ಅಂದ್ರೆ, ಒಮ್ಮೆ ಹುಟ್ಟ್ಯಾವ, ಒಮ್ಮೆ ಸಾಯ್ತಾವ. ಹಗಲೆಲ್ಲ ಹುಟ್ಟಂಗಿಲ್ಲ, ಹಗಲೆಲ್ಲ ಸಾಯಂಗಿಲ್ಲ. ಒಮ್ಮೆ ಹುಟ್ಟ್ಯಾವ, ಒಮ್ಮೆ ಸಾಯ್ತಾವ. ಇನ್ನು ಕೆಲವು ಸಂಗತಿಗಳು ಹಿಂಗದಾವಲ್ಲ, ಅವು ಎಂದೂ ಹುಟ್ಟಿಲ್ಲ, ಅದಕ್ಕೆ ಎಂದೂ ಸಾಯೋಲ್ಲ, ಎಂದೂ ಸಾಯೋದು ಇಲ್ಲ. ನಾವು ಅಂತೀವಲ್ಲ, ಇದರೊಳಗೆ ಎಲ್ಲ ಅದಾವು. ಹಗಲೆಲ್ಲ ಹುಟ್ಟಿ ಹಗಲೆಲ್ಲ ಸಾಯುವಂಥವು ಅದಾವ, ಒಮ್ಮೆ ಹುಟ್ಟಿ ಒಮ್ಮೆ ಸಾಯುವಂಥವು ಅದಾವ, ಇನ್ನು ಎಂದೂ ಹುಟ್ಟದೆ ಎಂದೂ ಸಾಯದೇ ಇರುವಂಥವು ಕೂಡ ನಮ್ಮೊಳಗೆ ಅದಾವ. ಯಾವುವು? ಸ್ವಲ್ಪ ನಾವು ವಿಚಾರ ಮಾಡಿದಾಗ ಗೊತ್ತಾಗುತ್ತೆ. ಪಂಚಭೂತಗಳಿಂದ ನಿರ್ಮಾಣವಾಗಿರುವಂತಹ ಈ ಶರೀರದಲ್ಲಿ ಇರುವಂತಹ ರಕ್ತ, ಮಾಂಸ, ಇದು ಹಗಲೆಲ್ಲ ಹುಟ್ಟುತ್ತದ, ಹಗಲೆಲ್ಲ ಸಾಯ್ತದ. ಎಷ್ಟು ಸರಿ ಹುಟ್ಟಿವಿ, ಎಷ್ಟು ಸರಿ ಸತ್ತೀವಿ ಲೆಕ್ಕಿಲ್ಲ. ಐತೇನು ಲೆಕ್ಕ? ಲೆಕ್ಕಿಲ್ಲ. ನಿಜಗುಣ ಶಿವಯೋಗಿಗಳನ್ನು ಕೇಳಿದ್ರೆ, ಲೆಕ್ಕ ನೀನ ಮಾಡ್ಕೊರಪ್ಪ ಅಂತ ಹೇಳ್ಯಾರ ಅವರು. ಧರೆಯನೆಲ್ಲವ ಸಣ್ಣಿಸಿ ಧೂಳಿ ಮಾಡಲ ಪರಮಾಣುಗಳೆನಿತೋ, ಅನಿತು ದೇಹವನ್ನು ಧರಿಸಿ ಒಂದೊಂದು ಜೀವರ ಬಸಿರೊಳು ಬಂದು, ತಿರುಗಿ ನೀನತ್ತ ಪೋಗದಂತೆ ರಚಿಸದೆ ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಚಿತವೇ ಅಂತ ಪ್ರಶ್ನೆ ಮಾಡ್ತಾರೆ. ಒಂದು ಲೆಕ್ಕ ಹೇಳ್ತಾರೆ ಅವರು. ಇಡೀ ಭೂಮಿಯನ್ನು ಕುಟ್ಟಿ ಸಣ್ಣಗೆ ಮಾಡಿ ಆಕಾಶದೊಳಗೆ ತೂರು ಬಿಟ್ಟರೆ ಎಷ್ಟು ಕಣಗಳಾಗ್ತಾವೋ ಅಷ್ಟು ಸಾರೇ ನೀನು ಹುಟ್ಟಿ ಬಂದಿ ಅಂತ ಹೇಳ್ತಾರೆ. ಅಷ್ಟು ಶರೀರವನ್ನು ಧರಿಸ್ಕೊಂಡು ಬಂದಿ ನೀನು. ಭೂಮಿಯನ್ನು ಕುಟ್ಟಬೇಕಾದ್ರೆ ಅಷ್ಟು ದೊಡ್ಡ ಒಳ್ಳ ಎಲ್ಲಿ ತರಬೇಕು, ಒಣಕೆಯಲ್ಲಿ ತೊಗೊಂಡು ಬರಬೇಕು. ಕೊಟ್ಟವ್ರು ಯಾರು?
ಅಂದ್ರೆ ಲೆಕ್ಕ ಇಲ್ಲದಷ್ಟು ಸಾರೆ ನೀ ಹುಟ್ಟಿ ಬಂದೀಯ, ಲೆಕ್ಕ ಇಲ್ಲದಷ್ಟು ಸಾರೆ ನೀನು ಸತ್ತೀಯ. ಭೀಷ್ಮಾಚಾರ್ಯರು ಶರಶಯ್ಯೆಯಲ್ಲಿದ್ದಾಗ ಕೃಷ್ಣನಿಗೆ ತಮ್ಮ ಅಂತಿಮ ಇಚ್ಛೆಯನ್ನು ನಿವೇದನೆ ಮಾಡಿಕೊಂಡ್ರಂತೆ. ಕೃಷ್ಣ, ಎಲ್ಲದಕ್ಕೂ ನೀನೇ ಕಾರಣ, ಕಪಟ ನಾಟಕ ಸೂತ್ರಧಾರಿ ನೀನು, ನನ್ನ ಕೊನೆ ಇಚ್ಛೆಯನ್ನು ಈಡೇರಿಸಬೇಕು. ಕೃಷ್ಣ ಏನು ಅಂತ ಕೇಳಿದ. ಭೀಷ್ಮಾಚಾರ್ಯರು ಹೇಳ್ತಾರೆ, ಈ ಭೂಮಿಯಲ್ಲಿ ಎಂದೂ ಯಾರನ್ನೂ ಸಂಸ್ಕಾರ ಮಾಡದೇ ಇರುವಂತಹ ಜಾಗದೊಳಗೆ ನನ್ನ ಈ ದೇಹವನ್ನು ಸಂಸ್ಕಾರ ಮಾಡಬೇಕು ಅಂತ ಕೇಳಿದ. ನಿಮ್ಮ ಭಾಷೆಯೊಳಗೆ ಹೇಳಬೇಕು ಅಂದರೆ ಸತ್ತ ಮೇಲೆ ಏನು ಹೂಳ್ತಾರಲ್ಲ, ಅಂತಿಮ ಸಂಸ್ಕಾರ ಮಾಡ್ತಾರಲ್ಲ, ಯಾರನ್ನೂ ಎಂದೂ ಹೂಳದೇ ಇರುವಂಥ ಜಾಗದೊಳಗೆ ನನ್ನ ದೇಹವನ್ನು ಹೂಳಬೇಕು, ಸಂಸ್ಕಾರ ಮಾಡಬೇಕು ಅಂತ ಕೇಳಿದ. ಆಗ ಕೃಷ್ಣ ನಕ್ಕಂತ. ನಾನಂತೂ ಅಂಥ ಜಾಗನ ಹುಡುಕಕ್ಕೆ ಸಾಧ್ಯ ಇಲ್ಲ. ನನ್ನಲ್ಲಿರೋ ದಿವ್ಯವಾದ ದೃಷ್ಟಿಯನ್ನು ಒಂದು ಕ್ಷಣ ನಿನಗೆ ಅನುಗ್ರಹಿಸ್ತೀನಿ. ನೀನೇ ಹುಡುಕ್ಯಾಡಿ ಅಂಥ ಜಾಗ ಹೇಳು, ಅಲ್ಲಿ ನಾನು ನಿನ್ನ ಸಂಸ್ಕಾರ ಮಾಡ್ತೀನಿ ಅಂತ ಹೇಳಿದ್ನಂತ. ಹಾಗೆ ಆಗಲಿ ಅಂತ ಅಂದ ಭೀಷ್ಮ. ಕೃಷ್ಣ ತನ್ನ ತನ್ನ ಹಸ್ತಗಳನ್ನು ಭೀಷ್ಮನ ನೇತ್ರಗಳ ಮೇಲೆ ಇರಿಸ್ತಾನೆ. ದಿವ್ಯ ದೃಷ್ಟಿ ಪ್ರಾಪ್ತ ಆಗ್ತದೆ. ಭೂತ, ಭವಿಷ್ಯತ್ತು, ವರ್ತಮಾನ ಎಲ್ಲವೂ ಅವನಿಗೆ ಗೋಚರಿಸಲಿಕ್ಕೆ ಶುರುವಾಗ್ತದೆ. ಯಾರಿಗೆ? ಭೀಷ್ಮನಿಗೆ. ಭೂತಕಾಲದಲ್ಲಿ ಏನೇನಾಗ್ಯದ ಅದು ಎಲ್ಲವೂ ಅವನ ದೃಷ್ಟಿಗೆ ಗೋಚರಿಸ್ತದೆ. ವರ್ತಮಾನದಲ್ಲಿ ಆಗ್ತಾ ಇರೋದು ಎಲ್ಲವೂ ಅವನಿಗೆ ಗೋಚರಿಸ್ತದೆ. ಭವಿಷ್ಯದಲ್ಲಿ ಆಗೋದು ಎಲ್ಲವೂ ಕೂಡ ಗೋಚರಿಸ್ತದೆ. ಆಗ ಭೂಮಿಯ ಕಡೆಗೆ ತನ್ನ ದೃಷ್ಟಿಯನ್ನು ಹರಿಸಿ ಹೀಗೊಮ್ಮೆ ಭೀಷ್ಮ ನೋಡ್ತಾನೆ. ಅವನಿಗೆ ದೊಡ್ಡ ಆಶ್ಚರ್ಯ ಕಾದಿತ್ತು. ಏನು ಅಂದರೆ, ಆ ಭೂಮಿಯ ತುಂಬೆಲ್ಲ ಬೇರೆ ಯಾರ್ಯಾರ್ದು ಅಲ್ಲ, ಭೀಷ್ಮನೇ ಅನೇಕ ಜನ್ಮಗಳಲ್ಲಿ ಹುಟ್ಟಿ ಬಂದು ಅವನ ಶರೀರನೇ ಹೂಳಿರುವಂಥದ್ದು ಕಾಣಕ್ಕಿತ್ತು. ಅವನ ಶರೀರ ಇಲ್ಲದ ಜಾಗ ಅವನಿಗೆ ಕಾಣಲಿಲ್ಲ. ಅವನ ಶರೀರ ಹೂಳದೇ ಇರೋ ಜಾಗನ ಅವನಿಗೆ ಕಾಣಲಿಲ್ಲ. ಅಂದ್ರೆ ಮನುಷ್ಯ ಎಷ್ಟು ಸಾರಿ ಹುಟ್ಟಿ ಬಂದಿರಬೇಕು? ಲೆಕ್ಕಿಲ್ಲ. ಕೊನೆಗೆ ಕೃಷ್ಣ ಭೀಷ್ಮ ಪಿತಾಮಹರ ಅಂತಿಮ ಇಚ್ಛೆಯನ್ನು ಪೂರ್ಣಗೊಳಿಸೋದರ ಸಲುವಾಗಿ ತನ್ನ ದಿವ್ಯವಾದ ಶಕ್ತಿಯಿಂದ ಆಕಾಶದಲ್ಲಿಯೇ ಅವನ ದೇಹವನ್ನು ಸಂಸ್ಕಾರ ಮಾಡ್ತಾನೆ. ಕೃಷ್ಣ ಎಲ್ಲೂ ಕೂಡ ಭೂಮಿ ಸಿಗಂಗಿಲ್ಲ. ಕೊನೆಗೆ ಭೀಷ್ಮಾಚಾರ್ಯ ಕೈ ಮುಗಿದು, ಅಂಥ ಸ್ಥಳ ಈ ಭೂಮಿಯಲ್ಲಿ ಎಲ್ಲೂ ಇಲ್ಲ, ನನ್ನ ಇಚ್ಛೆ ತಪ್ಪದ, ನನ್ನ ಕ್ಷಮಾ ಮಾಡಬೇಕು ಅಂತ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾನಂತ. ಅಂಥ ಜಾಗ ಎಲ್ಲೂ ಇಲ್ಲ ಅಂತ. ಆದರೂ ಕೃಷ್ಣ ಕೊನೆಗೆ ಆಕಾಶದಲ್ಲಿ ಅವನ ದೇಹ ಸಂಸ್ಕಾರವನ್ನು ದಿವ್ಯ ಶಕ್ತಿಯ ಮೂಲಕ ಮಾಡ್ತಾನೆ ಅನ್ನೋ ಉದಾಹರಣೆ ಮಹಾಭಾರತದಲ್ಲಿ ಲಭಿಸ್ತದೆ. ಹೇಳೋದಕ್ಕೆ ಕಾರಣ ಏನು ಅಂದ್ರೆ, ಈ ಶರೀರ ಎಷ್ಟು ಸರಿ ಹುಟ್ಟಿ ಬಂದದ, ಎಷ್ಟು ಸರಿ ಸತ್ತದ, ಲೆಕ್ಕಿಲ್ಲ. ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, 84 ಲಕ್ಷ ಜೀವರಾಶಿಗಳಲ್ಲಿ ಬಂದೆ ಬಾರದ ಭವಂಗಳನ್ನು ಉಂಡೆ ಅಂತ ಅಕ್ಕ ಮಹಾದೇವಿಯೂ ಕೂಡ ಇದಕ್ಕೆ ತನ್ನ ಸಮ್ಮತಿಯನ್ನು ವ್ಯಕ್ತ ಮಾಡ್ತಾಳೆ ತನ್ನ ವಚನದಲ್ಲಿ. ಇದು ಬಹಳ ಸರಿ ಹುಟ್ಟಿ ಬಹಳ ಸರಿ ಸತ್ತದ್ದು ಯಾವುದು? ಶರೀರ, ಸ್ಥೂಲವಾದ ಶರೀರ. ಇದರೊಳಗೆ
ಇನ್ನೊಂದದ, ಅದು ಒಮ್ಮೆ ಹುಟ್ಟ್ಯದ, ಒಮ್ಮೆ ಸಾಯ್ತದೆ. ಹುಟ್ಟಿದ್ದು ಒಮ್ಮೆ, ಸಾಯೋದು ಒಮ್ಮೆ. ಅದಕ್ಕೆ ನಾವು ಸೂಕ್ಷ್ಮ ಶರೀರ ಅಂತ ಕರಿತೀವಿ. ನಿಮಗೆ ಗೊತ್ತಾಗೋ ಭಾಷೆಯಲ್ಲಿ ಹೇಳಬೇಕು ಅಂದರೆ ಮನಸ್ಸು ಅಂತ ನಾವು ತಿಳ್ಕೊಳ್ಬಹುದು. ಮನಸ್ಸು ಹುಟ್ಟಿದ್ದು ಒಮ್ಮೆ, ಅದು ಸಾಯೋದು ಒಮ್ಮೆ. ಹುಟ್ಟುವ ಶರೀರದ ಜೊತೆಗೆ ಅದು ಹುಟ್ಟಂಗಿಲ್ಲ, ಸಾಯುವ ಶರೀರದ ಜೊತೆಗೆ ಸಾಯಂಗೂ ಇಲ್ಲ. ಅದು ಸತ್ತು ಅಂದರೆ ಮುಗಿದ ಹೋಯ್ತು, ಮೋಕ್ಷ ಪ್ರಾಪ್ತಿ ಅಂತ. ಮೋಕ್ಷ ಅಂದರೆ ಬೇರೆ ಏನಲ್ಲ, ಮನೋಲಯೋ ಮೋಕ್ಷ. ಮನಸ್ಸನ್ನು ಇಲ್ಲಂಗೆ ಮಾಡಿಕೊಳ್ಳೋದೇ ಮೋಕ್ಷ. ಮನಸ್ಸನ್ನು ಇಲ್ದಂಗೆ ಮಾಡಿಕೊಳ್ಳೋದೇ ಮೋಕ್ಷ. ಆದರೆ ಆ ಮನಸ್ಸು ಅಷ್ಟು ಸುಲಭವಾಗಿ ಸಾಯಂಗಿಲ್ಲ. ಅದು ಇಂತಹ ಲಕ್ಷ ಲಕ್ಷ ಕೋಟಿ ಕೋಟಿ ಶರೀರಗಳನ್ನು ಆಹುತಿ ಪಡ್ಕೊಂಡದ, ಇನ್ನೂ ಇಂಥ ಶರೀರಗಳನ್ನು ಆಹುತಿ ಪಡ್ಕೊಳ್ಳಿಕ್ಕೆ ಬಯಸ್ತದ, ತಾನು ಸಾಯಂಗಿಲ್ಲ. ತಾನು ಸಾಯಬಾರ್ದು ಅನ್ನೋದ್ರ ಸಲುವಾಗೇ ಈ ಮನಸ್ಸು ಯಾವಾಗಲೂ ಭೌತಿಕ ಪ್ರಪಂಚದ ಕಡೆಗೆ ನಮ್ಮನ್ನು ಆಕರ್ಷಣೆ ಮಾಡಿ ಸೆಳ್ಕೊಂಡು ಹೋಗ್ತಾ ಇರ್ತದೆ, ಕರ್ಕೊಂಡು ಹೋಗ್ತಾ ಇರ್ತದೆ. ಅದಕ್ಕೆ ಕಬೀರ್ ದಾಸರು ಬಹಳ ಸುಂದರವಾಗಿರುವಂಥ ಒಂದು ಮಾತನ್ನು ಬರೀತಾರೆ. ಆಶಾ ತೃಷ್ಣಾ ನ ಮರೆ ಕಹ ಗಯೆ ದಾಸ ಕಬೀರ್, ಮಾಯಾ ಮರೆ ನ ಮನ್ ಮರೆ ಮರ್ಮರ್ ಗಯೆ ಶರೀರ್. ಮಾಯಾ ಮರೆ ನ ಮನ್ ಮರೆ ಮರ್ಮರ್ ಗಯೆ ಶರೀರ್. ಆಶಾ ತೃಷ್ಣಾ ನ ಮರೆ ಕಹ ಗಯೆ ದಾಸ ಕಬೀರ್, ಕಹ ಗಯೆ ದಾಸ ಕಬೀರ್. ಮನಸ್ಸು ಸಾಯಂಗಿಲ್ಲ, ಶರೀರ ಸತ್ತು ಹೋಗ್ತದೆ. ಈ ಶರೀರ ಸತ್ತು ಕೂಡಲೇ ಈ ಮನಸ್ಸು ಮತ್ತೊಂದು ಶರೀರವನ್ನು ಪ್ರವೇಶ ಮಾಡ್ತದೆ, ಅದು ಸತ್ತು ಕೂಡಲೇ ಮತ್ತೊಂದು ಶರೀರವನ್ನು ಪ್ರವೇಶ ಮಾಡ್ತದೆ. ಅದನ್ನು ನೋಡೇ ನಿಜಗುಣ ಶಿವಯೋಗಿಗಳು ಮನುಷ್ಯನನ್ನು ಪ್ರಶ್ನೆ ಮಾಡ್ತಾರೆ. ಅನಿಮಿತ್ತ ವರಿಗಳೆನಿಪ ಕಾಮಾದಿಗಳಿಗೆ ತನು ಅನೇಕವ ನಿತ್ಯ ಭವಭವಂಗಳಲ್ಲಿ ನಿನಗೊಂದು ದೇಹವಿದನ್ನು ತೊಟ್ಟು ತಪವಾಂತು ಘನಶಂಭುಲಿಂಗವಾಗಿರಲೊಲ್ಲೆ ಮನುಜ, ಘನಶಂಭುಲಿಂಗವಾಗಿರಲೊಲ್ಲೆ ಮನುಜ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳಿಗಾಗಿ ಅನೇಕ ದೇಹಗಳನ್ನು ಸವಿಸಿಬಿಟ್ಟು ನಿನ್ನ ಸಲುವಾಗಿ ಒಂದರ ದೇಹ ಉಪಯೋಗ ಮಾಡ್ಕೊಂಡು ನಿನ್ನೊಳಗಿನ ಜ್ಞಾನರತ್ನವನ್ನು ಅಲಂಕರಿಸಿದೆಯೇ ಆದೊಡೆ ನಿನಗಿಂತ ಶ್ರೀಮಂತರಾರೂ ಇಲ್ಲ. ಅಲ್ಲಮ್ಮ ಪ್ರಭುದೇವರು ಬರೀತಾರೆ. ಅದನ್ನು ತಿಳ್ಕೊಳ್ಳೋದ್ರ ಸಲುವಾಗಿ ಒಂದರೇ ದೇಹವನ್ನು ಉಪಯೋಗ ಮಾಡಿಕೊಂಡೆ ಕಾಮಕ್ಕೆ, ಕ್ರೋಧಕ್ಕೆ, ಲೋಭಕ್ಕೆ, ಮೋಹಕ್ಕೆ. ಎಷ್ಟು ಶರೀರ ಹೌದು? ಕಾರಣ ಮನಸ್ಸು ಸಾಯಂಗಿಲ್ಲ, ಅದು ಒಮ್ಮೆ ಸಾಯೋದು. ಯಾವಾಗ ಅಂದ್ರೆ ಯಾವಾಗ ಆತ್ಮ ಸಾಕ್ಷಾತ್ಕಾರ ಆಗುತ್ತೋ, ಯಾವಾಗ ಮನಸ್ಸಿನ ಎಲ್ಲ ವಾಸನೆಗಳು ಇಲ್ದಂಗೆ ಆಗ್ತಾವೋ ಆವಾಗ ಮಾತ್ರ ಮನಸ್ಸು ಲಯ ಆಗಿಬಿಡ್ತದೆ. ಮನಸ್ಸು ಲಯ ಆಯಿತು ಅಂದ್ರೆ ಈ ಆತ್ಮ ಪರಮಾತ್ಮನಲ್ಲಿ ಒಂದಾಗಿಬಿಡ್ತದೆ. ಆತ್ಮ ಪರಮಾತ್ಮನೊಂದಿಗೆ ಒಂದಾಗಲಿಕ್ಕೆ ಇರುವ ದೊಡ್ಡ ಪ್ರತಿಬಂಧಕವೇ ಈ ಮನಸ್ಸು. ಈ ಮನಸ್ಸನ್ನು ಅಡ್ಡಗಾಡಿ ಒಡೆದು ಬಿಟ್ಟಿವಿ ಅಂದ್ರೆ ಜೀವ ಪರಮಾತ್ಮನೊಳಗೆ ಒಂದಾಗಿಬಿಡ್ತಾನೆ. ಆದರೆ ಇದು ಸುಲಭ ಅಲ್ಲ, ಹೇಳಕ್ಕೆ ಬಹಳ ಸರಳ. ಆ ಗಾಡಿ ಈ ಅಡ್ವರ್ಟೈಸ್ಮೆಂಟ್ ಬರ್ತಾವಲ್ಲ, ಅಂಬುಜಾ ಸಿಮೆಂಟ್ ಅಂತ, ಆನೆ ತಂದು ಎಗ್ಗಿದ್ರೂ ಹೊಡೆಯಂಗಿಲ್ಲ. ಹಾಗೆ ಈ ಮನಸ್ಸನ್ನು ಏನು ಭದ್ರ ಕೋಟೆ ಇದೆಯಲ್ಲ, ಇದು ಅದು ಯಾವ ಸಿಮೆಂಟಿಂದ ಮಾಡ್ಯಾನೋ ಗೊತ್ತಿಲ್ಲ, ಕಣ್ಣಿಗೆ ಕಾಣಂಗಿಲ್ಲ. ಆದರೂ ಸಹಿತ ಅದನ್ನು ಹೊಡೀಲಿಕ್ಕೆ ಎಂತಿಂಥವರಿಂದ ಆಗಲಿಲ್ಲ, ಎಂತಿಂಥವರಿಂದ ಆಗಲಿಲ್ಲ.
ಕೆಲವರಂತೂ ಈ ಮನಸ್ಸಿನ ಸಲುವಾಗಿ ಸಾಕಾಗಿ ಇದನ್ನು ನೀನೇ ನೋಡ್ಕೊಳಪ್ಪ ಪರಮಾತ್ಮ ಅಂತ ದೇವರಿಗೆ ಒಪ್ಪಿಸಿಬಿಟ್ಟಾರ. ದೇವರಿಗೆ ಒಪ್ಪಿಸಿಬಿಟ್ಟಾರ. ನನ್ನ ಕಡೆಯಿಂದ ಇದು ಸಾಧ್ಯ ಇಲ್ಲ, ಎನ್ನ ಅಳವಲ್ಲ, ನನ್ನಿಂದ ಇದು ಆಗಂಗಿಲ್ಲ ಅಂತ ಹೇಳಿದರು. ಮನಸ್ಸು ಒಮ್ಮೆ ಹುಟ್ಟ್ಯದ, ಒಮ್ಮೆ ಸಾಯ್ತದೆ. ಯಾವಾಗ ಬಂಧನ ಶುರುವಾಗ್ಯದ ಅಂದು ಹುಟ್ಟ್ಯದ, ಯಾವಾಗ ಮೋಕ್ಷ ಆಗುತ್ತೋ ಅಂದಿದು ನಾಶ ಆಗ್ತದೆ. ಇನ್ನೂ ಒಂದು ವಸ್ತು ಐತಿ, ಅದು ಎಂದೂ ಹುಟ್ಟಿಲ್ಲ, ಯಾವಾಗೂ ಸಾಯೋದಿಲ್ಲ, ಯಾವಾಗೂ ಸಾಯೋದಿಲ್ಲ. ಅದನ್ನು ನಾವು ಆತ್ಮತತ್ವ ಅಂತ ಕರಿತೀವಿ. ಈ ಆತ್ಮ, ಮನಸ್ಸು, ಶರೀರ ಈ ಮೂರನ್ನು ಒಳಗೊಂಡಿರೋ ಸಮೂಹಕ್ಕನ್ನು ನಾವು ಅಂತ ಕರಿತೀವಿ. ಹೌದಿಲ್ಲ? ಮೂರು ಇದ್ದಾಗಲೇ ಅದಕ್ಕೆ ನಾವು ಅಂತ ಕರಿತೀವಿ. ಹಿಂಗೆ ಅತ್ಯಂತ ನಿಗೂಢವಾಗಿ, ಅತ್ಯಂತ ಆಳವಾಗಿ ಆತ್ಮತತ್ವ ಇದೆ. ಅದಕ್ಕೆ ಸಾವಿಲ್ಲ, ಜನನ ಇಲ್ಲ, ಮರಣ ಇಲ್ಲ, ಬಂಧನನೂ ಇಲ್ಲ. ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ, ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೆ ಶರೀರೆ. ನ ಹನ್ಯತೆ ಹನ್ಯಮಾನೆ ಶರೀರೆ. ನ ಜಾಯತೆ ನ ಮ್ರಿಯತೆ, ಇದು ಹುಟ್ಟೋದಿಲ್ಲ, ಇದು ಸಾಯೋದಿಲ್ಲ. ಕದಾಚಿತ್, ಎಂದೂ ಕೂಡ, ಎಂದೂ ಹುಟ್ಟೋದಿಲ್ಲ, ಎಂದೂ ಸಾಯೋದಿಲ್ಲ. ನಾಯಂ ಭೂತ್ವಾ ಭವಿತಾವಾ ನಭೂಯಃ, ಇದು ಎಂದೂ ಇಲ್ದಂಗಾಗಿಲ್ಲ, ಮುಂದೆ ಹೋಗಿ ಏನೋ ಆಕ್ಕತ್ತೆ ಅಂತ ಅನ್ನಂಗೆ ಆಗಂಗಿಲ್ಲ. ಅದು ಇದ್ದಂಗೆ ಇರ್ತದೆ, ಏನೂ ಬದಲಾವಣೆ ಆಗಂಗಿಲ್ಲ. ಅದರೊಳಗೆ ಸ್ಥಿರವಾಗಿ ಇದ್ದಂಗೆ ಇರ್ತದೆ. ಅಜಃ ನಿತ್ಯ ಶಾಶ್ವತ ಪುರಾಣ. ಎಷ್ಟು ಒಳ್ಳೊಳ್ಳೆ ಶಬ್ದ ಪ್ರಯೋಗ ಮಾಡ್ತಾರೆ ನೋಡ್ರಿ. ಅಜ ಅಂದರೆ ಜನನ ರಹಿತವಾದದ್ದು, ನಿತ್ಯ ಯಾವಾಗಲೂ ಇರುವಂಥದ್ದು, ಶಾಶ್ವತ ಬದಲಾಗದೇ ಇರುವಂತಹದ್ದು, ಪುರಾಣ ಈ ಜಗತ್ತು ಹುಟ್ಟೋದಕ್ಕಿಂತಲೂ ಮೊದಲು ಇದ್ದದ್ದು, ಅತ್ಯಂತ ಪ್ರಾಚೀನ. ನ ಹನ್ಯತೆ ಹನ್ಯಮಾನೆ ಶರೀರೆ, ಸಾಯುವ ಶರೀರದೊಳಗೆ ಇದು ಇರ್ತದೆ, ಆದರೆ ಇದು ಮಾತ್ರ ಸಾಯೋದಿಲ್ಲ, ಸಾಯೋದಿಲ್ಲ. ಇದು ನಮ್ಮ ಅಸ್ತಿತ್ವ. ನಾವಂತೇನು ಕರಿತೀವಲ್ಲ, ಇದರೊಳಗೆ ಇಷ್ಟೆಲ್ಲ ಐತಿ. ಇನ್ನು ನಮ್ಮ ಪ್ರಯಾಣ ಯಾವ ಕಡೆಗೆ ಸಾಗಬೇಕು? ಅಂತಿಮವಾಗಿ ಮನಸ್ಸಿಗೆ ಸಂಸ್ಕಾರ ಕೊಡೋದೇ ಆಧ್ಯಾತ್ಮದ ಪ್ರಮುಖವಾದ ಅಲ್ಟಿಮೇಟ್ ಗುರಿ. ಈ ಮನಸ್ಸನ್ನು ಯಾವ ಕಡೆಗೆ ನಾವು ಕರ್ಕೊಂಡು ಹೋಗಬೇಕು? ಬಂಧನ ಅಂದರೆ ಏನು? ಮೋಕ್ಷ ಅಂದರೆ ಏನು? ಮನಯೇವ ಮನುಷ್ಯಾಣಂ ಬಂಧನಂ ಕಾರಣಂ ಬಂಧಮೋಕ್ಷಯೋ ಬಂಧಾಯ ವಿಷಯಾಸಕ್ತಿ ಮುಕ್ತಯೇ ನಿರ್ವಿಷಯಂ ಮನಃ. ಮುಕ್ತಯೇ ನಿರ್ವಿಷಯಂ ಮನಃ. ಒಂದು ಕಡೆಗೆ ಸ್ಥೂಲವಾದ ದೇಹ ಇದೆ, ಇನ್ನೊಂದು ಕಡೆಗೆ ನಿಗೂಢವಾದ ಪರಮ ಸತ್ಯವಾದ ನಿತ್ಯ ನೂತನವಾದ ಆತ್ಮ ಇದೆ. ಮಧ್ಯದಲ್ಲಿ ಮನಸ್ಸು. ಆತ್ಮದ ಕಡೆಗೂ ಸಾಗಬಹುದು, ದೇಹದ ಕಡೆಗೂ ಸಾಗಬಹುದು. ದೇಹದ ಕಡೆಗೆ ಸಾಗಿದರೆ ಬಂಧನ, ಆತ್ಮದೆಡೆಗೆ ಸಾಗಿದರೆ ಮೋಕ್ಷ. ಆದರೆ ಮನಸ್ಸಿನ ಸಹಜವಾದ ಪ್ರವೃತ್ತಿ ದೇಹದ ಕಡೆಗೇ ಇರ್ತದೆ. ಕಶ್ಚಿತ್ ಧೀರ ಪ್ರತ್ಯಗಾತ್ಮಾನಮೈಕ್ಷತ್ ವ್ಯಾವೃತ್ತ ಚಕ್ಷು ಅಮೃತತ್ವಮಿಚ್ಛನ್.
ಯಾವನೋ ಒಬ್ಬ ಧೀರ ಮನುಷ್ಯ, ಶೂರ ಮನುಷ್ಯ ಶರೀರದ ಕಡೆಗೆ ಸಹಜವಾಗಿ ಹರಿಯುವಂಥ ಮನಸ್ಸನ್ನು ಆತ್ಮದ ಕಡೆಗೆ ಕರೆದುಕೊಂಡು ಮೋಕ್ಷವನ್ನು ಪಡೆದುಕೊಳ್ತಾನೆ, ಆತ್ಮ ಸಾಕ್ಷಾತ್ಕಾರವನ್ನು ಹೊಂದ್ತಾನೆ. ಅವನೇ ಧೀರ, ಅವನೇ ವೀರ, ಅವನೇ ಶೂರ. ವಿಕಾರಹೇತೌ ಸತಿವಿಕ್ರಿಯಂತೆ ಯೇಷಾಂನ ಚೇತಾಂಸಿ ತಯೇವ ಧೀರ. ಕಾಳಿದಾಸ ಬರೀತಾನೆ. ವಿಕಾರಕ್ಕೆ ಕಾರಣೀಭೂತವಾಗಿರುವಂತಹ ಲಕ್ಷ ಲಕ್ಷ ಸಾಮಗ್ರಿಗಳು ಮುಂದಿದ್ದಾಗಲೂ ಕೂಡ ಆ ವಸ್ತುಗಳನ್ನು ನೋಡಿ ಯಾವಾತನ ಮನಸ್ಸು ವಿಕಾರಗೊಳ್ಳೋದಿಲ್ವೋ, ಸಮಚಿತ್ತದಿಂದ ಕೂಡಿಕೊಂಡಿರುತ್ತದೆಯೋ ಅವನು ನಿಜವಾಗಿರುವಂಥ ಧೀರ ಅನ್ನುವಂಥ ಮಾತನ್ನು ಹೇಳ್ತಾನೆ. ಅವನೇ ನಿಜವಾಗಿರುವಂಥ ಧೀರ. ನಮ್ಮ ಪರಿಸ್ಥಿತಿ ಹೆಂಗಾಗ್ಯದ ಅಂದ್ರೆ, ಈ ಗಡಿಯಾರದಾಗ, ಹಳೆಯ ಗಡಿಯಾರದೊಳಗೆ ಲೋಲಕ್ ಅಂತ ಇರ್ತಿದ್ದು ನೋಡ್ರಿ. ಹಾಂ, ಆ ಕಡಮ್ ಈ ಕಡೆ ಮಳೆಗಾಡ್ತಿರ್ತದ. ನಮ್ಮ ಪರಿಸ್ಥಿತಿನೂ ಹೆಚ್ಚು ಕಡಿಮೆ ಹಂಗೈತಿ. ನಮ್ಮ ಮನಸ್ಸು ಒಮ್ಮೊಮ್ಮೆ ಆತ್ಮದ ಕಡೆಗೆ ಹೋಗ್ತದೆ, ಒಮ್ಮೆ ಶರೀರದ ಕಡೆಗೆ ಬರ್ತದೆ, ಒಮ್ಮೆ ಆತ್ಮದ ಕಡೆಗೆ ಹೋಗ್ತದೆ, ಒಮ್ಮೆ ಶರೀರದ ಕಡೆಗೆ ಬರ್ತದೆ. ಮಧ್ಯದಲ್ಲಿ ನಾವು ಲೋಲ ಆಡ್ತಾ ಇರ್ತೀವಿ, ಆ ಕಡೆ ಈ ಕಡೆ. ಬಸವಣ್ಣವರು ಸುಂದರವಾಗಿರುವಂಥ ಒಂದು ಪ್ರತೀಕವನ್ನು ಕೊಡ್ತಾರೆ, ಒಂದು ಉಪಮೆಯನ್ನು ಕೊಡ್ತಾರೆ. ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು, ತೇಲಲ್ಲಿ ಅದು ಗುಂಡು, ಮುಳುಗಲಿ ಅದು ಬೆಂಡು, ಇಂತಪ್ಪ ಸಂಸಾರ ಶರಧಿಯನೇ ದಾಂಟಿಸಿ ಕಾಲಾಂತಕನೆ ಕಾಯೋ ಕೂಡಲ ಸಂಗಮ ದೇವ. ಕಾಲಾಂತಕನೆ ಕಾಯೋ ಕೂಡಲ ಸಂಗಮ ದೇವ. ಒಬ್ಬ ಮಳೆಗಾಲದಾಗ ನದಿ ಸ್ನಾನಕ್ಕೆ ಹೋಗಿದ್ನಂತ. ನದಿ ಸ್ನಾನಕ್ಕೆ ಹೋಗಿದ್ದ, ನದಿ ತುಂಬಿ ಹರಿತಾ ಇತ್ತು. ಅಕ್ಕಪಕ್ಕ ಯಾರೂ ಇರಲಿಲ್ಲ. ತುಂಬಿ ಹರಿತಾ ಇದ್ದೋ ನದಿಯೊಳಗೆ ಇನ್ನೇನು ಧುಮುಕಬೇಕು ಅಂತಿದ್ದ ಅಷ್ಟರೊಳಗನ ಒಬ್ಬ ವ್ಯಕ್ತಿ ಬಂದು ಅವನ ಕೈ ಹಿಡಿದು, ಹುಡುಗ, ಹೊಳಿಯೊಳಗೆ ನೀರು ಬಹಳ ಅದಾವು, ಪಕ್ಕ ಈಸ್ ಬರ್ತತಿಲ್ಲ ನಿನಗೆ? ಪಕ್ಕ ಈಸ್ ಬರ್ತಿತ್ತು, ಧೈರ್ಯ ಇತ್ತಂದ್ರೆ ಜಗಿ, ಇರಲಿಲ್ಲ ಅಂದ್ರೆ ಈ ನೀರಿನ ಜೊತೆಗೆ ಚಲಾಟ ಮಾಡಬೇಡ, ಸುಮ್ಮ ವಾಪಸ್ ಮನೆಗೆ ಹೋಗು ಅಂದ. ಅವಾಗ ಅವ ಅಂದ, ಈಸ್ ಅಂದ್ರೆ ಏನು ಅಂದವ. ಗೊತ್ತಾ ಇರಲಿಲ್ಲ ಅವನಿಗೆ, ಈಜೋದೇ ಗೊತ್ತಿರಲಿಲ್ಲ. ಅಂದು ಕೂಡಲೇ ಅವನ ಜೋರ್ಲೆ ಹಿಂದಕ್ಕೆ ತಳ್ಳಿದಿವ. ಹಿಂದಕ್ಕೆ ಸರಿಸಿ, ಅಂದ್ರೆ ನಿನಗೆ ಈಸ್ ಬರಂಗಿಲ್ಲ ಅಂತ ಆಯಿತು ನೋಡು. ಈಸ್ ಬರಲಿಲ್ಲ ಅಂದ್ರೆ ಇಂಥ ನದಿಯೊಳಗೆ ಧುಮುಕು ಸಾಹಸ ಮಾಡಬಾರ್ದು. ಇಲ್ಲ, ನನಗೆ ಏನಾರೇ ಆಗಲಿ ನಾನು ಸ್ನಾನ ಮಾಡ್ಬೇಕಂತ ಅಪೇಕ್ಷೆ ಐತಿ ಅಂದವ. ಏನಾರೇ ಆಗಲಿ ಸ್ನಾನ ಮಾಡಬೇಕು ಅಂತ ಇಚ್ಛಾ ಇತ್ತು ಅಂದ್ರೆ ಜಿಗಿತಿ ಏನಾರ ಒಂದು ಕಟ್ಕೊಂಡು ಜಿಗಿ ಅಂದವ. ಏನಾರ ಒಂದು ಕಟ್ಕೊಂಡು ಜಿಗಿ ಅಂತ ಹೇಳಿದ. ಅವನಿಗೆ ಅವಸರಿತ್ತು, ಹೇಳಿ ಹೋಗಿಬಿಟ್ಟವ. ಇವ ಏನಾರ ಒಂದು ಕಟ್ಕೊಂಡು ಜಿಗಿ ಅಂದಾನಲ್ಲ ಅಂತ ತಿಳ್ಕೊಂಡು ಆ ಕಡೆ ಈ ಕಡೆ ನೋಡ್ದ. ಅಲ್ಲೊಂದು ದೊಡ್ಡ ಗುಂಡ್ಕಲ್ಲಿತ್ತು. ಆ ಗುಂಡ್ಕಲ್ಲಿಗೆ ಟಾವೆಲ್ ಕಟ್ಟಿ ಅದನ್ನು ಕಾಲಿಗೆ ಕಟ್ಕೊಂಡ. ಕಾಲಿಗೆ ಕಟ್ಕೊಂಡು ಇನ್ನೇನು ಜಿಗಿಬೇಕು ಅನ್ನೋದ್ರೊಳಗನ ಇನ್ನೊಬ್ಬ ಬಂದ. ಇವನು ಸುದೈವಕ್ಕೆ ಬಂದು, ಯಾಕೆ ಸಾಯ್ಬೇಕಂತಿ ನೀನು? ಜೀವನದೊಳಗೆ ಕಷ್ಟ ದುಃಖ ಸಮಸ್ಯೆಗಳು ಇದ್ದೇ ಇರ್ತವೆ, ಸಾವೇ ಅದಕ್ಕೆ ಪರಿಹಾರ ಅಲ್ಲ ಅಂತ ಉಪದೇಶ ಮಾಡೋಕ್ಕೆ ಚಾಲು ಮಾಡಿದ. ಇವಂದ ಯಾರು ಸಾಯ್ಬೇಕಂತಾರ ಅಂದವ. ಮತ್ತು ಕಲ್ಲು ಕಟ್ಕೊಂಡು ಜಿಗಾಕತ್ತಿ ಅಂತ ಕೇಳ್ದ. ಏನೋ ಹಂಗೆ ಜಿಗಾಕತ್ತಿದ್ನಿ, ನಿನ್ನಂಥ ಯಾವನೋ ಒಬ್ಬ ಪುಣ್ಯಾತ್ಮ ಬಂದು ಏನಾರ ಒಂದು ಕಟ್ಕೊಂಡು ಜಿಗಿ ನಿನಗೆ ಈಸು ಬರೋಂಗಿಲ್ಲ ಅಂದ, ಅದ್ರ ಸಲುವಾಗಿ ಕಲ್ಲು ಕಟ್ಕೊಂಡು ಜಿಗಾಕತ್ತೀನಿ ನಾನು ಅಂದ. ಅವ ಹೇಳಿದ್ದು ಮುಳುಗಿಸೋದಲ್ಲ, ಯಾವುದರ ಒಂದು ತೇಲಿಸುವಂಥ ವಸ್ತುವನ್ನು ಕಟ್ಕೊಂಡು ಜಿಗಿ ಅಂತ ಹೇಳಿ ಹೋಗ್ಯಾನ. ನೀನು ಮುಳುಗಿಸೋ ಕಲ್ಲು ಕಟ್ಕೊಂಡು ಜಿಗಾಕತ್ತೀಯಲ್ಲೋ, ಎಂಥ ಮೂರ್ಖದಿ. ಹೋಗಲಿ, ನಾನು
ಹುಡುಗರಿಗೆ ಈಸು ಕಲ್ಸಕ್ಕಂತ ತಿಳ್ಕೊಂಡು ಈಸುಗುಂಬಳಕಾಯಿ ತೊಗೊಂಡು ಬಂದೇನಿ, ತಗೋ ಈಸಾಡಿ ಇದನ್ನು ಬೆನ್ನಿಗೆ ಕಟ್ಕೋ, ಆಮೇಲೆ ಈಸಾಡೋದು ಮುಗಿದ ಮೇಲೆ ತೊಗೊಂಡು ಬಂದು ಮನೆಗೆ ಕೊಡು ಅಂತ ಹೇಳಿ ಆ ಈಸುಗುಂಬಳಕಾಯಿ ಕೊಟ್ಟ. ಗೊತ್ತಾಗತ್ತಲ್ಲ ಈಸುಗುಂಬಳಕಾಯಿ ಅಂದ್ರೆ ನಿಮಗೆ ತೇಲಿಸ್ತದೆ ನೋಡ್ರಿ, ನದಿಯೊಳಗೆ ಈಸು ಕಲ್ಸಕ್ಕೆ ಅದು ಉಪಯೋಗ ಮಾಡ್ತಾರೆ. ಅದನ್ನು ಕೊಟ್ಟ, ಆಯಿತು ಅಂತ ಅದನ್ನು ಇಸ್ಕೊಂಡು ಅದನ್ನು ಬೆನ್ನಿಗೆ ಕಟ್ಕೊಂಡ, ಕೊರಳಿನ ಹತ್ತಿರ ಬೆನ್ನಿಗೆ ಕಟ್ಕೊಂಡ. ಆ ಕಟ್ಕೊಂಡು ಕಲ್ಲು ಬಿಚ್ಚಬೇಕಿಲ್ಲ, ಹೆಂಗೂ ತೇಲಿಸ್ತದಲ್ಲ ಇರಲಿ ಇದು ಅಂದವ. ಈಸುಗುಂಬಳಕಾಯಿ ಕಟ್ಕೊಂಡೇನೆ ಹೆಂಗೂ ತೇಲಿಸ್ತದ, ಇದು ಇರಲಿ ಬಿಚ್ಚದು ಯಾಕಂತ ಹೇಳಿ ಅವ ಈಸುಗುಂಬಳಕಾಯಿ ಕೊಟ್ಟು ಹೋದ. ಇವ ಕಾಲಿಗೆ ಕಲ್ಲು ಕಟ್ಕೊಂಡಾನ, ಬೆನ್ನಿಗೆ ಈಸುಗುಂಬಳಕಾಯಿನ ಕಟ್ಕೊಂಡಾನ, ಜಿಗದ ಹೊಳೆ. ಏನಾಗಿರ್ಬೇಡ ಪರಿಸ್ಥಿತಿ, ಕಲ್ಲು ಕೆಳಗೆ ಜಗ್ತತಿ, ಈಸುಗುಂಬಳಕಾಯಿ ಅವನ್ನ ಮ್ಯಾಲೆ ಜಗ್ತತಿ, ಕೆಳಗೊಮ್ಮೆ ಮ್ಯಾಲೊಮ್ಮೆ, ಕೆಳಗೊಮ್ಮೆ ಮ್ಯಾಲೊಮ್ಮೆ. ಇದು ಯಾವುದೋ ಒಬ್ಬನ ಈಸು ಬಾರದೇ ಇರೋ ಮೂರ್ಖನ ಕಥೆ ಅಲ್ಲ. ಇಲ್ಲೇನು ಕೂತ್ಕೊಂಡ್ರಿ ಅಲ್ಲಿ ಎಲ್ಲರದು ಪರಿಸ್ಥಿತಿ ಹಿಂಗೈತಿ. ಇದೇನು ಶರೀರ ಐತಲ್ಲ, ಇದು ಗುಂಡ್ಕಲ್ಲು, ಇದು ಕೆಳಗೆ ಕರ್ಕೊಂಡು ಹೋಗ್ತದೆ. ಆತ್ಮ ಒಳಗಡೆ ಏನಿದೆ ಅಲ್ಲ, ಅದು ಈಸುಗುಂಬಳಕಾಯಿ ನಿಮ್ಮನ್ನು ತೇಲಿಸ್ತದೆ, ಈ ಮನಸ್ಸನ್ನು ತೇಲಿಸ್ಕೊಂಡು ಕರ್ಕೊಂಡು ಹೋಗ್ತದೆ. ಆದ್ರೆ ಮನುಷ್ಯ ಈ ಎರಡರ ನಡು ಸಿಕ್ಕೇನಾಗ್ಯಾನಂದ್ರೆ ಕೆಳಗೊಮ್ಮೆ ಮ್ಯಾಲೊಮ್ಮೆ, ಬಂಧನ ಸಂಸಾರ, ಬಂಧನ ಮೋಕ್ಷ, ಬಂಧನ ಮೋಕ್ಷ, ಇದರ ಮಧ್ಯದಲ್ಲಿ ಒದ್ದಾಡ್ತಾ ಇದ್ದಾನೆ. ಇದು ಜೀವಾತ್ಮನ ಅಕ್ಷರಶಃ ಇರುವಂತಹ ಪರಿಸ್ಥಿತಿ. ನಾವು ಯಾವ ಕಡೆಗೆ ಸಾಗಬೇಕು, ಯಾವುದನ್ನು ಆಶ್ರಯಿಸಿಕೊಳ್ಳಬೇಕು? ಶರೀರದ ಬಗ್ಗೆ ಇರುವಂತಹ ಆಸಕ್ತಿಯನ್ನು, ಶರೀರಕ್ಕೆ ಸಂಬಂಧಪಟ್ಟಿರುವಂತಹ ಸಂಗತಿಗಳ ಬಗ್ಗೆ ಇರುವಂಥ ವ್ಯಾಮೋಹವನ್ನು ಕಡಿಮೆ ಮಾಡ್ಕೋತ ಆತ್ಮದ ಕಡೆಗೆ ನಮ್ಮ ಪ್ರಯಾಣವನ್ನು ನಾವು ಸಾಗಿಸ್ತಾ ಹೋದ್ವಿ ಅಂದರೆ ಮೋಕ್ಷ ಅನ್ನೋದು ನಮಗೆ ಪ್ರಾಪ್ತಿಯಾಗ್ತದೆ. ಹೀಗೆ ಶರೀರ ಮತ್ತು ಶರೀರಕ್ಕೆ ಸಂಬಂಧಪಟ್ಟಿರುವಂತಹ ಸಂಗತಿಗಳ ಬಗ್ಗೆ ಇರೋ ವ್ಯಾಮೋಹವನ್ನು, ಆಸಕ್ತಿಯನ್ನು, ವಾಸನೆಗಳನ್ನು ಬಿಡಿಸುವುದಕ್ಕಾಗಿ ಮಾಡುವ ವೈರಾಗ್ಯದ ಉಪದೇಶವೇ ಸಂಸಾರ ಹೇಯಸ್ಥಳ. ನಿರಸ್ತಹೃತ್ ಕಲಂಕಶ್ಚ ನಿತ್ಯಾನಿತ್ಯ ವಿವೇಕಿನಃ ಸಂಸಾರ ಹೇಯತಾ ಬುದ್ಧಿ ಜಾಯತೆ ವಾಸನಾ ಬಲಾತ್. ಜಗದ್ಗುರು ರೇಣುಕ ಭಗವತ್ಪಾದರು ಸಂಸಾರ ಹೇಯಸ್ಥಳದಲ್ಲಿ ಹೇಳುವಂತಹ ಮೊದಲನೇ ಮಂತ್ರ, ನಿರಸ್ತಹೃತ್ ಕಲಂಕಸ್ಯ ನಿತ್ಯಾನಿತ್ಯ ವಿವೇಕಿನಃ. ಹೃದಯದ ಕಲ್ಮಶವನ್ನು ಕಳೆದುಕೊಂಡಿರುವಂತಹ, ಯಾವುದು ನಿತ್ಯ ಯಾವುದು ಅನಿತ್ಯ ಅನ್ನೋದರ ಬಗ್ಗೆ ಸ್ಪಷ್ಟವಾಗಿ ತಿಳಿದುಕೊಂಡಿರುವಂತಹ ಯಾವ ವ್ಯಕ್ತಿ ಇದ್ದಾನೋ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಸಂಸಾರ ಹೇಯ ಬುದ್ಧಿ ಉಂಟಾಗುತ್ತದೆ. ಸಂಸಾರ ಹೇಯತಾ ಬುದ್ಧಿ ಜಾಯತೆ ವಾಸನಾ ಬಲಾತ್. ನಮ್ಮಲ್ಲಿ ಎರಡು ಪ್ರಕಾರದ ವಾಸನೆಗಳಿರ್ತಾವೆ, ಒಳ್ಳೆಯ ವಾಸನೆ ಮತ್ತು ದುರ್ವಾಸನೆ, ಕೆಟ್ಟ ವಾಸನೆ. ಈ ಭೌತಿಕವಾಗಿ ನೀವು ಮೂಗಿಗೇನು ವಾಸನೆ ಬಡಿತದಲ್ಲ ನಿಮ್ಮ ನಾಸಿಕಕ್ಕೆ, ಅದರಲ್ಲೂ ಕೂಡ ಎರಡು ವಾಸನೆ ಇರ್ತಾವೆ, ಒಂದು ಸುಗಂಧ ಮತ್ತೊಂದು ದುರ್ಗಂಧ. ದುರ್ಗಂಧ ಬಂತು ಅಂದ್ರೆ ಮೂಗು ಮುಚ್ಕೋತೀವಿ, ಸುಗಂಧ ಬಂತು ಅಂದ್ರೆ ಖುಷಿಯಿಂದ ಅದನ್ನು ಅಘ್ರಾಣಿಸ್ತೀವಿ. ಈ ವಾಸನೆ ಮೂಗಿಗೆ ಅಷ್ಟೇ ಇರಂಗಿಲ್ಲ, ಒಳಗಿರೋ ಮನಸ್ಸಿಗೂ ಕೂಡ ವಾಸನೆಗಳಿಗೆ ಅಂಟ್ಕೊಂಡಿರ್ತಾವೆ. ದುರ್ವಾಸನೆಗಳು ಮತ್ತು ಸದ್ವಾಸನೆಗಳು ಅಂತ. ದುರ್ವಾಸನೆಗಳು ಅಂದರೆ ಯಾವ ವಾಸನೆಗಳು, ಆಸಕ್ತಿ, ವಾಸನೆ ಅಂದರೆ ಆಸಕ್ತಿ,
ಇಚ್ಛೆ, ಒಲವು, ಅಪೇಕ್ಷೆ. ಯಾವ ವಾಸನೆಗಳು ನಮ್ಮನ್ನು ಬಂಧನಕ್ಕೆ ಈಡು ಮಾಡ್ತಾವೋ, ಸಮಸ್ಯೆಗಳನ್ನು ತಂದು ಒಡ್ತಾವೋ, ಮೋಕ್ಷದ ಕಡೆಗೆ ಸಾಗದಂತೆ ಪ್ರತಿಬಂಧಕವನ್ನು ಉಂಟು ಮಾಡ್ತಾವೋ ಅವುಗಳಿಗೆ ದುರ್ವಾಸನೆ ಸಾಂಸಾರಿಕ ವಾಸನೆ ಅಂತ ನಾವು ಕರಿತೀವಿ. ಆದರೆ ಯಾವ ವಾಸನೆಗಳು ನಮ್ಮ ಬಂಧನವನ್ನು ಬಿಡುಗಡೆಗೊಳಿಸಿ ಭಗವಂತನ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾವೋ ಅಂಥ ವಾಸನೆಗಳಿಗೆ ನಾವು ಸದ್ವಾಸನೆಗಳು ಅಂತ ಕರಿತೀವಿ. ದಿನಾಲೂ ಸ್ನಾನ ಮಾಡಬೇಕು, ಶಿವಪೂಜೆ ಮಾಡ್ಕೋಬೇಕು, ಗುರುಗಳ ಹತ್ರ ಹೋಗಿ ಪಾದೋದಕ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು, ಸಾಯಂಕಾಲ ನಡೆಯುವ ಆಶೀರ್ವಚನವನ್ನು ಭಕ್ತಿಯಿಂದ ಆಲಿಸಬೇಕು. ಇವೆಲ್ಲ ಸದ್ವಾಸನೆಗಳು, ಒಳ್ಳೆಯ ಅಪೇಕ್ಷೆಗಳು, ಒಳ್ಳೆಯ ಇಚ್ಛೆಗಳು. ದೇವಸ್ಥಾನಕ್ಕೆ ಹೋಗಬೇಕು, ದೇವರ ದರ್ಶನ ಮಾಡಬೇಕು, ಜಪ ಮಾಡಬೇಕು, ತಪ ಮಾಡಬೇಕು. ಇವು ಉತ್ತಮವಾಗಿರುವಂಥ ವಾಸನೆಗಳು. ಇದಕ್ಕೆ ಬದಲಾಗಿ ಇನ್ನೂ ಕೆಲವರಿಗೆ ದುರ್ವಾಸನೆಗಳು ಕೂಡ ಅಂಟ್ಕೊಂಡಿರ್ತಾವೆ. ಅವನು ಬಿಡಬೇಕಂದ್ರೂ ಬಿಡೋಕ್ಕಾಗಂಗಿಲ್ಲ. ಅವುಗಳಲ್ಲಿ ಹೋಗೋದು ಸುಲಭ, ಹೋದ ಮೇಲೆ ವಾಪಸ್ ಬರೋದು ಭಾಳ ಕಷ್ಟ. ಸುಮ್ಮನೆ ನಿಮಗೆ ನೆನಪು ಮಾಡಲಿಕ್ಕೆ ಹೇಳ್ತೀವಿ ನಾವು, ಒಂದು ಸಿಗರೇಟ್ ಸೇದೋ ಮನಸ್ಸ, ಸಿಗರೇಟ್ ಸೇದಬೇಕನ್ನೋ ಅಪೇಕ್ಷೆ, ಒಂದು ವಾಸನೆ, ಕೆಟ್ಟ ವಾಸನೆ ಮನುಷ್ಯನ ಮನಸ್ಸನ್ನು ಪ್ರವೇಶ ಮಾಡಿತು ಅಂದರೆ ಎಂತಿಂಥ ಜಾಗದಾಗಿಂದ ಎಬಿಸಿ ಅವನು ಹೊರಗೆ ಕಳಿಸ್ತತೆ ಅಂತೀರಿ ನೀವು. ದೇವಸ್ಥಾನಕ್ಕೆ ಹೋಗಿರ್ತಾನೆ, ನೂರಾರು ಜನ ಕೂತ್ಕೊಂಡಿರ್ತಾರೆ, ಸಿಗರೇಟ್ ನೆನಪಾತು ಅಂದ್ರೆ ಅಲ್ಲಿಂದ ಹೇಳ್ತಾನೆ ನೋಡ್ರಿ ಮನುಷ್ಯ, ಹೊರಗಡೆ ಹೋಗ್ತಾನೆ. ಸ್ವಲ್ಪ ಹೊರಗಡೆ ಹೋಗಿ ಬರ್ತೇನೆ ರೀ ಅಂದ್ರೆ ಗೊತ್ತಾಗ್ಬಿಡ್ತದೆ ಅದು, ಏನೋ ಐತೆ ಅಂತ ವಾಸನೆ. ಒಂದು ಸುಮ್ಮನೆ ನಿಮಗೆ ನೆನಪಾಗಲಿ ಅಂತ ಇದನ್ನು ಹೇಳಿದ್ವಿ ನಾವು. ಇಂಥವು ಎಷ್ಟು ವಾಸನೆಗಳಿದಾವೆ, ನಮ್ಮನ್ನು ಎಲ್ಲೆಲ್ಲಿಂದನೋ ಕರ್ಕೊಂಡು ಹೋಗ್ತಾವ, ಏನೇನೋ ಮಾಡ್ತಾವ, ಎಲ್ಲೆಲ್ಲೋ ಕೆಡುತ್ತಾವ, ಎಲ್ಲೆಲ್ಲೋ ಬೀಳಿಸ್ತಾವ. ಎಷ್ಟು ವಾಸನೆಗಳಿದಾವೆ. ಸದ್ವಾಸನೆಗಳು, ದುರ್ವಾಸನೆಗಳು. ನಮಗೆ ವೈರಾಗ್ಯ ಯಾವಾಗ ಬರುತ್ತೆ ಅಂತ ಕೇಳಿದರೆ, ನಮ್ಮಲ್ಲಿ ಸದ್ವಾಸನೆಗಳು ಜಾಸ್ತಿ ಹಾಕೋತ ಹೋದಂಗೆ ವೈರಾಗ್ಯ ಆವಿರ್ಭವಿಸ್ತದೆ. ಅದಕ್ಕೆ ಅಲ್ಲಿ ಬರೆದಿರೋದವರು, ಸಂಸಾರ ಹೇಯತಾ ಬುದ್ಧಿ ಜಾಯತೆ ವಾಸನಾ ಬಲಾತ್. ಇಲ್ಲಿ ವಾಸನೆ ಅಂದರೆ ಸದ್ವಾಸನೆ ಅಂತ ಅರ್ಥ ಮಾಡ್ಕೋಬೇಕು ನಾವು. ಒಳ್ಳೆಯ ವಾಸನೆಗಳು, ಒಳ್ಳೆಯ ಅಪೇಕ್ಷೆಗಳು. ಹೆಚ್ಚು ಕಡಿಮೆ ನಮ್ಮ ಮನಸ್ಸನ್ನು ಇವು ಎರಡೂ ಒಂದೇ ರೀತಿ ಆಕ್ರಮಿಸ್ಕೊಳ್ತಾವೆ. ಪೂಜೆ ಮಾಡೋ ವ್ಯಕ್ತಿಗೆ ಪೂಜೆ ಮಾಡಲಿಲ್ಲ ಅಂದ್ರೆ ಸಮಾಧಾನ ಆಗಂಗಿಲ್ಲ. ಸಿಗರೇಟ್ ಸೇದೋ ವ್ಯಕ್ತಿಗೆ ಸಿಗರೇಟ್ ಸೇದಲಿಲ್ಲ ಅಂದರೆ ಸಮಾಧಾನ ಆಗಂಗಿಲ್ಲ. ಎರಡೂ ಸಮಾನವಾಗಿ ಆಕ್ರಮಿಸ್ಕೊಳ್ತಾವೆ. ಆದ್ರೆ ಒಂದು ಅಧಃಪತನಕ್ಕೆ ಕರ್ಕೊಂಡು ಹೋಗ್ತದೆ, ಇನ್ನೊಂದು ಉತ್ಥಾನದ ಕಡೆಗೆ ಕರ್ಕೊಂಡು ಹೋಗ್ತದೆ, ಮೇಲುಗಡೆಗೆ ಕರ್ಕೊಂಡು ಹೋಗ್ತದೆ. ಈ ಒಳ್ಳೆಯ ವಾಸನೆಗಳನ್ನು ನಮ್ಮ ಮನಸ್ಸಿನಲ್ಲಿ ತುಂಬಿಕೊಳ್ಳುವಂಥ ಪ್ರಯತ್ನವನ್ನು ನಾವು ಮಾಡಬೇಕು. ಆವಾಗ ವೈರಾಗ್ಯದ ಕಡೆಗೆ ನಮ್ಮ ಜೀವನ ಸಾಗ್ತದೆ. ಇಂತಹ ಉತ್ತಮ ವಾಸನೆಗಳ ಬಲದಿಂದ ಸಂಸಾರದಲ್ಲಿ ಹೇಯ ಬುದ್ಧಿ ಅಂದರೆ ತ್ಯಾಗ ಮನೋಭಾವನೆ, ಸಾಂಸಾರಿಕ ವಸ್ತುಗಳ ಬಗ್ಗೆ, ನಮ್ಮ ಶರೀರದ ಬಗ್ಗೆ, ಶರೀರಕ್ಕೆ ಸಂಬಂಧಪಟ್ಟಿರುವಂಥ ಸಂಗತಿಗಳ ಬಗ್ಗೆ ವಾಸ್ತವಿಕ ಪರಿಜ್ಞಾನ ಉಂಟಾದಾಗ, ಒಳ್ಳೆಯ ವಾಸನೆಗಳು ನಮ್ಮಲ್ಲಿ ಮನಸ್ಸಿನಲ್ಲಿ ಜಾಗೃತವಾದಾಗ ನಾವು ಯಾವುದನ್ನು ಬಿಡಬೇಕೋ ಅದನ್ನು ಬಿಡ್ತೀವಿ, ಯಾವುದನ್ನು ಹಿಡಿಬೇಕೋ ಅದನ್ನು ಹಿಡಿತೀವಿ. ಎರಡು ಪ್ರಕಾರದ ನೋಟ್ ಇರ್ತಾವೆ. 500 ನೋಟು, ಒಂದು ಖೋಟಾ ನೋಟು, ಒಂದು ಒರಿಜಿನಲ್ ನೋಟು. ನೋಡಕ್ಕೆ
ಎರಡೂ ಹಂಗೆ ಇರ್ತಾವೆ, ಬದಲಿರಂಗಿಲ್ಲ. ನೋಡಕ್ಕೆ ಸೇಮ್ ಇರ್ತಾವೆ. ಖೋಟಾ ನೋಟದ ಬಗ್ಗೆ ನಿಮಗೆ ಆಸಕ್ತಿ ಎಲ್ಲಿ ತನಕ ಇರ್ತದೆ? ಎಲ್ಲಿ ತನಕ ಇರ್ತದೆ? ಅಲ್ಲ, ಇದು ಖೋಟಾ ನೋಟ್ ಐತೆ ಅಂತ ಗೊತ್ತಾಗೋ ತನಕ. ಯಾವಾಗ ನಿಮಗಿದು ಖೋಟಾ ನೋಟ್ ಅಂತ ಗೊತ್ತಾಗುತ್ತೋ ಆವಾಗ ನೀವು ಬಿಸಾಕ್ಬಿಡ್ತೀರಿ, ಅಥವಾ ಹೆಂಗಾರು ಮಾಡಿ ಅದನ್ನು ದಾಟ್ಸಕ್ಕೆ ನೋಡ್ತೀರಿ. ಒಟ್ಟು ನಮಗರೇ ಆಗಲಿ ಯಾರಿಗಾರೇ ಆಗಲಿ, ಒಟ್ಟು ಅದು ನಮ್ಮ ಕೈಯಾಗಿರಬಾರ್ದು, ಅದನ್ನು ದಾಟಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ ನಾವು. ಯಾವಾಗ ಅಂದ್ರೆ ಇದು ಖೋಟಾ ನೋಟ್ ಐತಿ ಅನ್ನೋದು ಗೊತ್ತಾದಾಗ. ಹಂಗೆ ಈ ಶರೀರ ಮತ್ತು ಶರೀರಕ್ಕೆ ಸಂಬಂಧಪಟ್ಟಿರುವಂಥ ಏನೇನು ಸಂಬಂಧಪಟ್ಟಿರುವಂಥ ಸಂಗತಿಗಳದಾವಲ್ಲ, ಆ ಎಲ್ಲ ಸಂಗತಿಗಳು ಕೂಡ ಇವು ಅನಿತ್ಯ ಅದಾವ, ಇವು ದುಃಖಪೂರ್ಣ ಅದಾವ, ಇವು ಅಶಾಶ್ವತ ಅದಾವ. ಇವುಗಳಲ್ಲಿ ನಮಗೆ ಭ್ರಾಂತಿ, ಸುಖದ ಭ್ರಾಂತಿ ಅದ, ಆದರೆ ಇವು ಸುಖ ಕೊಡಂಗಿಲ್ಲ ಅಂತ ಯಾವಾಗ ಗೊತ್ತಾಗುತ್ತೋ, ತಿಳುವಳಿಕೆ ಬರುತ್ತೋ, ಖೋಟಾ ಐತಂತ ಗೊತ್ತಾಗುತ್ತೋ ಆವಾಗ ಇದ್ರ ಬಗ್ಗೆ ಹೇಯತಾ ಬುದ್ಧಿ, ಇದನ್ನು ನಾವು ಇನ್ನು ಬಿಡಬೇಕಪ್ಪ ಅನ್ನುವಂಥ ಭಾವನೆ ಬರ್ತದೆ. ಆ ಬಿಡಬೇಕಪ್ಪ ಅನ್ನೋ ಭಾವ ಬರೋದರ ಸಲುವಾಗೇ ಜಗದ್ಗುರು ರೇಣುಕ ಭಗವತ್ಪಾದರು ಸಾಂಸಾರಿಕ ಪದಾರ್ಥಗಳ ವಿಶ್ಲೇಷಣೆಯನ್ನು, ಅವುಗಳ ಸ್ವರೂಪದ ಬಗ್ಗೆ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನವನ್ನು ಈ ಸಂಸಾರ ಹೇಯಸ್ಥಲದ ಉದ್ದಕ್ಕೂ ಕೂಡ ಮಾಡ್ತಾ ಹೋಗ್ತಾರೆ. ನಾವು ನಂಬಿರುವಂಥ ಈ ಶರೀರ ಹೇಗಿದೆ, ಯಾವುದು ಸುಖಪೂರ್ಣ ಅಂತ ನಾವು ತಿಳ್ಕೊಂಡೇವೋ ಅದರೊಳಗಿರೋ ಸುಖ ಎಂಥದ್ದಿದೆ, ಅದು ಎಷ್ಟೋ ತನಕ ಇರುತ್ತೆ, ಎಷ್ಟೋ ತನಕ ಕೊಡುತ್ತೆ, ಇದೆಲ್ಲದರ ಬಗ್ಗೆ ಅನೇಕ ಸಂಗತಿಗಳನ್ನು, ವಿಚಾರಗಳನ್ನು ಭಗವತ್ಪಾದರು ಉಪದೇಶ ಮಾಡ್ತಾರೆ.